ಹಲೋ ಗೆಳೆಯರೆ, ಕೆ ಪಿ ಎಸ್ ಸಿ ಅಡ್ಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಸೊ ಇದು ಕೆ ಪಿ ಎಸ್ ಸಿ FDA 2019 ಪೇಪರ್ನ ಎರಡನೇ ಭಾಗ. ಆಲ್ರೆಡಿ 25 ಪ್ರಶ್ನೆಗಳನ್ನು ನಾವು ಅನಲೈಸ್ ಮಾಡಿದ್ದೀವಿ. ಆ ಕ್ಲಾಸನ್ನು ಯಾರು ನೋಡುತ್ತಿಲ್ಲ ಅಂತ ಹೇಳಿದರೆ ಖಂಡಿತ ಅದು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಅಲ್ಲಿ ಸಿಗುತ್ತೆ, ಅದನ್ನು ಕೂಡ ನೋಡಿ. ಇದುವರೆಗೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡಿಲ್ಲ ಅಂತ ಹೇಳಿದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ. ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ ಚಾನಲನ್ನು ಕೂಡ ಫಾಲೋ ಮಾಡ್ಬೋದು. ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ನೀವು ಅಲ್ಲಿ ಪಡ್ಕೋಬೋದು. ಸೊ ನಾನು ಫಸ್ಟ್ ಪಾರ್ಟ್ ಮಾಡಿದಾಗ ಹೇಳಿದಾಗೆ, ನಿಮ್ಮ ಗೆಲುವು ಇನ್ನೊಬ್ಬರಿಗೆ ಸಹಾಯವಾಗದಿದ್ದರೆ ಆ ಗೆಲುವು ಸೋಲಿದ್ದಂತೆ. ಸೊ ನಮ್ಮ ಈ ಪ್ರಯತ್ನ ಅದೇ ನಿಟ್ಟಿನಲ್ಲಿ ನೀವುಗಳು ಇದನ್ನು ಹೆಚ್ಚೆಚ್ಚು ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ ಅವರಿಗೆ ತಲುಪಿಸೋ ನಿಟ್ಟಿನಲ್ಲಿ ನಿಮ್ಮ ಕೆಲಸವನ್ನು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಸೊ ಪ್ರಶ್ನೆಗಳನ್ನು ಶುರು ಮಾಡೋಣ. 25 ಪ್ರಶ್ನೆಗಳನ್ನು ಆಲ್ರೆಡಿ ಮುಗಿಸಿದ್ದೀವಿ ನಾವು. ಈಗ 26ನೇ ಪ್ರಶ್ನೆಯಿಂದ ಶುರು ಮಾಡೋಣ, ಓಕೆನಾ. ಮೊದಲನೇದು, ನೇಮ್ ದ ಆಥರ್ ಆಫ್ ದ ಬುಕ್ ಹರ್ಷಚರಿತ ವಿಚ್ ಡಿಸ್ಕ್ರೈಬ್ಸ್ ದ ಹಿಸ್ಟ್ರಿ ಆಫ್ ಹರ್ಷವರ್ಧನ. ಪುಷ್ಯಭೂತಿ ಡೈನಾಸ್ಟಿಗೆ ಸೇರಿದಂಥ ಹರ್ಷವರ್ಧನನ ಕುರಿತಾಗಿ ಆತನ ಸಭೆಯಲ್ಲಿ ಆಸ್ಥಾನದಲ್ಲಿದ್ದಂಥ ಬಾಣಭಟ್ಟ ಹರ್ಷಚರಿತ ಪುಸ್ತಕವನ್ನು ಬರೀತಾನೆ. ಓಕೆ, ಬಾಣಭಟ್ಟ ಹರ್ಷಚರಿತ ಪುಸ್ತಕವನ್ನು ಬರೀತಾನೆ. ಇದು ನೆನ್ಪಿಟ್ಕೋಬೇಕಾದಂಥದ್ದು. ಇದರ ಜೊತೆಗೆ ಇನ್ನೂ ಉಳಿದಂತೆ 3 ಮಹಾನ್ ಸಾಧಕರ ಲೇಖಕರ ಹೆಸರನ್ನು ಕೊಟ್ಟಿದ್ದಾರೆ. ಅವ್ರು ಬರೆದಿರೋಂಥ ಪುಸ್ತಕಗಳನ್ನು ಕೂಡ ಬರೆದಿಟ್ಕೋಬೇಕು. ಯಾಕಂತ ಹೇಳಿದರೆ ಪರೀಕ್ಷೆಗಳಲ್ಲಿ ಮತ್ತೆ ರಿಪೀಟ್ ಮಾಡಲಾಗುತ್ತೆ. ವಿಶಾಖ ದತ್ತ ಬರೆದಂಥ ಪುಸ್ತಕಗಳು ಮುದ್ರಾ ರಾಕ್ಷಸ ಆಗಿರ್ಬೋದು ಮತ್ತು ದೇವಿ ಚಂದ್ರಗುಪ್ತಮ್ಮ ಆಗಿರ್ಬೋದು, ಎರಡೂ ಕೂಡ ಬಹಳ ಇಂಪಾರ್ಟೆಂಟ್. ಕಾಳಿದಾಸ ಬರೆದಿರುವಂಥ ಹಲವಾರು ಕಾವ್ಯಗಳಿದ್ದಾವೆ, ಮಹಾಕಾವ್ಯಗಳು. ಅದರಲ್ಲಿ ಕೆಲವೊಂದನ್ನು ನೀವು ನೆನ್ಪಿಟ್ಕೊಂಡ್ರೆ ತುಂಬ ಒಳ್ಳೆಯದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಕುಮಾರ ಸಂಭವಮ ಆಗಿರ್ಬೋದು, ಮೇಘದೂತಮ್ ಆಗಿರ್ಬೋದು, ಮಾಲವಿಕಾಗ್ನಿಮಿತ್ರ ಆಗಿರ್ಬೋದು, ಅಭಿಜ್ಞಾನ ಶಕುಂತಲ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಕಡೆಯದಾಗಿ ರವಿಕೀರ್ತಿ, ಪುಲಕೇಶಿ, 2ನೇ ಪುಲಕೇಶಿ ಏನಾದರೆ ಇಮ್ಮಡಿ ಪುಲಕೇಶಿಯ ಕುರಿತಾಗಿ ಬರೆದಿರುವಂಥ ಐಹೊಳೆ ಇನ್ಸ್ಕ್ರಿಪ್ಷನ್ ಏನಿದೆ ಅದನ್ನು ಬರೆದಂಥವ್ರು ರವಿಕೀರ್ತಿ, ಓಕೆನಾ. ಅದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 27ನೇ ಪ್ರಶ್ನೆ, ಹೂ ವಾಸ್ ದ ಫೌಂಡರ್ ಆಫ್ ಗೋಲ್ ಗುಂಬಸ್ ಇನ್ ಬಿಜಾಪುರ್. ಗೋಲ್ ಗುಂಬಸನ್ನು ಕಟ್ಟಿಸಿದವರು ಯಾರು ಅನ್ನೋದು ಪ್ರಶ್ನೆ ಆಗಿರಬೇಕಿತ್ತು. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಮೊಹಮ್ಮದ್ ಆದಿಲ್ ಶಾ. ಮೊಹಮ್ಮದ್ ಆದಿಲ್ ಶಾ ಗೋಲ್ ಗುಂಬಸನ್ನು ಕಟ್ಟಿಸ್ತಾನೆ. ಬಿಜಾಪುರ ಸುಲ್ತಾನೇಟಿಗೆ ಸೇರಿದಂಥ ರಾಜ ಆತ. ಸೊ ಇದೇ ಪ್ರಶ್ನೆಯಲ್ಲಿ ನಾನು ನಿಮಗೊಂದು ಹೇಳ್ತೇನೆ. FDA ಪರೀಕ್ಷೆ ಆದ ನಂತರ PSI ಪರೀಕ್ಷೆ ಆಗಿತ್ತು. ಅದರಲ್ಲಿ ಇಬ್ರಾಹಿಂ ಆದಿಲ್ ಶಾನ ಕುರಿತಾಗಿ ಕೇಳಲಾಗಿತ್ತು. ಸೊ ಈ ಪೇಪರ್ ಅನಲೈಸ್ ಮಾಡಿದ್ದಿದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಬರಿಬೋದಿತ್ತು. ಯಾಕೆಂದರೆ ಇಬ್ರಾಹಿಂ ಆದಿಲ್ ಶಾ ಕುರಿತು ನೀವು ಸರ್ಚ್ ಮಾಡಿದರೆ, ಆತನ ಕುರಿತು ಓದಿದರೆ ಆತನನ್ನು ಜಗದ್ಗುರು ಅಂತ ಕರಿತಾಯಿದ್ರು, ಬಾದ್ಶಾ ಅಂತ ಕರಿತಾಯಿದ್ರು. ಆತ ಒಂದು ಪಟ್ಟಣವನ್ನು ಕೂಡ ಸ್ಥಾಪನೆ ಮಾಡಿದ್ದ, ನವರಸ್ಪುರ ಅಂತ ಹೇಳಿ. ಆತನಿಗೆ ಸಂಗೀತದ ಮೇಲೆ ಬಹಳ ಆಸಕ್ತಿ ಇದ್ದ ಕಾರಣ ಆ ನವರಸ್ಪುರ್ ಅನ್ನೋ ಒಂದು ಟೌನನ್ನು ಕಟ್ಟಿರ್ತಾನೆ ಆತ. ಅದು ಬಹಳ ಇಂಪಾರ್ಟೆಂಟ್, ಅದು ಕರ್ನಾಟಕದಲ್ಲೇ ಇದೆ. ಸೊ ಈ ಪ್ರಶ್ನೆನ ನೀವು ಈ ರೀತಿ ಅನಲೈಸ್ ಮಾಡ್ಕೊಂಡು ಹೋಗಿದ್ದಿದ್ರೆ ಆ ಪ್ರಶ್ನೆಗೆ ಉತ್ತರವನ್ನು ಬರಿಬೋದಿತ್ತು. ಸೊ ಹಾಗಾಗಿ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸ್ ಮಾಡುವಾಗ ನಾನು ಇಲ್ಲಿ ಮೇಲೆ ಮಾಡಿದಂತೆ ಉಳಿದಂತೆ 3 ಆಪ್ಷನ್ಗಳಿಗೂ ನೀವು ಏನು ತಿಳ್ಕೊಳ್ಳೋಕ್ಕಾಗುತ್ತೆ ಆ ಆಪ್ಷನ್ ಬಗ್ಗೆ ಅದನ್ನು ಕುರಿತು ಕೂಡ ಗಮನ ಹರಿಸಬೇಕು. ಕೇವಲ ಉತ್ತರವನ್ನು ನೋಡ್ಕೊಂಡು ಹೋಗೋದಲ್ಲ, ಓಕೆನಾ. ಇದಕ್ಕೆ ಉತ್ತರ ಬಂದು ಮೊಹಮ್ಮದ್ ಆದಿಲ್ ಶಾ. ಮುಂದಿನ ಪ್ರಶ್ನೆಗೆ ಹೋಗೋಣ. 28ನೇ ಪ್ರಶ್ನೆ. ಸೊ ಈ 28, 29, 30, 31 ಪ್ರಶ್ನೆಗಳು ಸೆನ್ಸಸ್ಸಿಂದ ಡೈರೆಕ್ಟಾಗಿ ಕೇಳಲ್ಪಟ್ಟಿದ್ವು. ಶೇರ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಗ್ರೂಪ್ ಇನ್ ಟೋಟಲ್ ಆಪರೇಷನ್ ಹೋಲ್ಡಿಂಗ್ಸ್ ಇನ್ ಕರ್ನಾಟಕ ಅಕಾರ್ಡಿಂಗ್ ಟು 2010 and 11 ಅಗ್ರಿಕಲ್ಚರ್ ಸೆನ್ಸಸ್. ಇದು ಸ್ವಲ್ಪ ಟಫ್ ಇದ್ದಂಥ ಪ್ರಶ್ನೆ, ಅಂದಾಜಾಗಿ ಉತ್ತರ ಹಾಕಲಿಕ್ಕೂ ಕಷ್ಟ ಆಗ್ತಂಥದ್ದು. ಇದಕ್ಕೆ ಉತ್ತರ ಬಂದು ಅಫಿಷಿಯಲ್ ಆನ್ಸರ್ ಕೇಳಿ 11.7% ಅಂತ ಕೊಟ್ಟಿದ್ದಾರೆ. ಸೊ ಅದೇ ಸರಿಯಾದ ಉತ್ತರ, ಅಲ್ಲಿ ಏನು ಅನಲೈಸ್ ಮಾಡಲಿಕ್ಕಿಲ್ಲ. ಆ್ಯಂಡ್ 29ನೇ ಪ್ರಶ್ನೆಗೆ ಹೋಗೋಣ. ಅಕಾರ್ಡಿಂಗ್ ಟು 2011 ಸೆನ್ಸಸ್ ವಿಚ್ ಡಿಸ್ಟ್ರಿಕ್ಟ್ ಹ್ಯಾಸ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ರೂರಲ್ ಪಾಪ್ಯುಲೇಷನ್. 2011 ಸೆನ್ಸಸ್ ಪ್ರಕಾರ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ವಾಸವಿರುವ ಜನರು ಯಾವ ಡಿಸ್ಟ್ರಿಕ್ಟ್ನಲ್ಲಿದ್ದಾರೆ ಅಂತ ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಕೊಡಗು. 85%ಗಿಂತ ಹೆಚ್ಚು ಜನರು ಇಲ್ಲಿ ರೂರಲಲ್ಲಿ ವಾಸ ಮಾಡ್ತಾರೆ, ಗ್ರಾಮೀಣ ಪ್ರದೇಶಗಳಲ್ಲಿ. ಸೊ ತದನಂತರ 1ನೇ ಸ್ಥಾನದಲ್ಲಿ ಕೊಡಗು, 2 ಕೊಪ್ಪಳ, 3ನೇದು ಮಂಡ್ಯ, 4ನೇದು ಚಾಮರಾಜನಗರ. ಸೊ ಅದು ಆರ್ಡರಲ್ಲೇ ಇತ್ತು. ಮೊದಲನೇದಾಗಿ ಕೊಡಗು ಅಂತ ಗೊತ್ತಿದ್ದು ಆನ್ಸರ್ ಮಾಡ್ಬೋದಿತ್ತು, ಓಕೆನಾ. ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ರೂರಲ್ ಪಾಪ್ಯುಲೇಷನ್ ಇರುವಂಥದ್ದು ಕೊಡಗಿನಲ್ಲಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 30ನೇ ಪ್ರಶ್ನೆ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಲಿಟ್ರಸಿ ರೇಟ್ ಎಷ್ಟಿದೆ ಅನ್ನೋದನ್ನು ಕೇಳಲಾಗಿತ್ತು. 2011 ಸೆನ್ಸಸ್ ಕುರಿತಾಗಿರುವಂಥ ಪ್ರಶ್ನೆ. ಮೇಲೆದು ಕೂಡ ಸೆನ್ಸಸ್ನಲ್ಲಿ ಇದ್ದಂಥ ಪ್ರಶ್ನೆ ಕೂಡ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 68.86. ಅರ್ಬನ್ನಲ್ಲಿ 86% ಇರುವಂಥದ್ದು ಒಟ್ಟು.
ಆ್ಯಂಡ್ ಟೋಟಲ್ ಆಗಿ 2011 ಸೆನ್ಸಸ್ ಪ್ರಕಾರ 75.61 ಕರ್ನಾಟಕದ ಲಿಟ್ರಸಿ ರೇಟ್. ಸೊ ರೂರಲಲ್ಲಿ 68% ಇತ್ತು ಆ್ಯಂಡ್ ಅರ್ಬನ್ನಲ್ಲಿ 86%ಅನ್ನು 2011 ಸೆನ್ಸಸ್ ದಾಖಲೆ ಮಾಡಿತ್ತು. ಓಕೆನಾ. ಸೊ ಸೆನ್ಸಸ್ ಬಹಳ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ಆಗಿರಲಿ ಕರ್ನಾಟಕದಲ್ಲಿ ಕೇಳಲ್ಪಡುವಂಥದ್ದು ಸೆನ್ಸಸ್. ನೆಕ್ಸ್ಟ್ ಸೆನ್ಸಸ್ ಬರೋವರೆಗೂ ಸೆನ್ಸಸ್ ಡಿಲೇ ಆಗುತ್ತೆ ಈಗ ಕೋವಿಡ್ ಇರೋದ್ರಿಂದ. ಸೊ ಇದೇ ಸೆನ್ಸಸ್ನ ವ್ಯಾಲ್ಯೂಸನ್ನು ತಿಳ್ಕೊಬೇಕಾಗುತ್ತೆ. ಫೈನ್. ಆ್ಯಂಡ್ 31ನೇ ಪ್ರಶ್ನೆಗೆ ಹೋಗೋಣ. ಡಿಸ್ಟ್ರಿಕ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಕರ್ನಾಟಕ ಸರ್ಕಾರ ಸಿದ್ಧಪಡಿಸಿತ್ತು. ಅದರ ಪ್ರಕಾರ ಯಾವ ಡಿಸ್ಟ್ರಿಕ್ಟ್ ತುಂಬ ಲೋವೆಸ್ಟ್ ರ್ಯಾಂಕಿಂಗನ್ನು ಪಡ್ಕೊಂಡಿತ್ತು ಅನ್ನೋದು ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ರಾಯಚೂರು ಡಿಸ್ಟ್ರಿಕ್ಕನ್ನು ಲೋವೆಸ್ಟ್ ರ್ಯಾಂಕಿಂಗ್ನಲ್ಲಿ ಇಡಲಾಗಿತ್ತು. ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಏನು ಸಿದ್ಧಪಡಿಸಲಾಗುತ್ತೆ UNDPಯಿಂದ, ಸೇಮ್ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಡಿಸ್ಟ್ರಿಕ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಸಿದ್ಧಪಡಿಸಲಾಗಿತ್ತು. ಅದರಲ್ಲಿ ರಾಯಚೂರು ಕಡೆಯ ಸ್ಥಾನವನ್ನು ಪಡೆದುಕೊಂಡಿತ್ತು. ಓಕೆನಾ. ಇದು ಕರೆಂಟ್ ಅಫೇರ್ಸ್ನಲ್ಲಿ ಇದ್ದದ್ದು ಮತ್ತು ಸೆನ್ಸಸ್ ಕುರಿತು ಓದಿದಾಗ ಹ್ಯೂಮನ್ ಡೆವಲಪ್ಮೆಂಟ್ ಕುರಿತು ಓದೋದು ಕೂಡ ಅಗತ್ಯ ಆಗುತ್ತೆ. ಓಕೆನಾ. ಫೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. 32ನೇ ಪ್ರಶ್ನೆ. ಸೊ ಇದು ಬೇಸಿಕ್ ಗೊತ್ತಿದ್ರೂ ಸಾಕಿತ್ತು. ವೆಸ್ಟರ್ನೈಸೇಷನ್ ಅಂದ್ರೇನು, ಸಂಸ್ಕೃತೈಸೇಷನ್ ಅಂದ್ರೇನು, ಮಾಡರ್ನೈಸೇಷನ್ ಎಲ್ಲ ಕೂಡ ಸೋಷಿಯಲ್ ಚೇಂಜ್. ಮಾಡರ್ನೈಸೇಷನ್ ಅಂದರೆ ಈಗಿನ ಪ್ರಸ್ತುತ ಪರಿಸ್ಥಿತಿ ಏನಿದಕ್ಕೆ ಅದಕ್ಕೆ ಬದಲಾಗ್ತಿರೋದನ್ನು ಮಾಡರ್ನೈಸೇಷನ್ ಅಂತಾರೆ. ಸಂಸ್ಕೃತೈಸೇಷನ್ ಅಂತ ಹೇಳಿದರೆ ಹಿಂದಿನ ಕಾಲದ ಪದ್ಧತಿಗಳಿಗೆ ಅಳವಡಿಸ್ಕೊಂಡು ಹೋಗುವಂಥದ್ದು. ವೆಸ್ಟರ್ನೈಸೇಷನ್ ಅಂತ ಹೇಳಿದರೆ ವೆಸ್ಟರ್ನ್ ಅಲ್ಲಿಯ ಕಲ್ಚರ್ ಏನಿದೆ ಅದರ ಕುರಿತಾಗಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುವಂಥದ್ದು ಅಥವಾ ಅದನ್ನು ಅಳವಡಿಸ್ಕೊಳ್ತಾ ಹೋಗುವಂಥದ್ದು. ಆ ರೀತಿಯ ಸೋಷಿಯಲ್ ಚೇಂಜ್ಗಳು ಮೂರು ಕೂಡ ಸೋಷಿಯಲ್ ಚೇಂಜ್ ಅಥವಾ ಡೈರೆಕ್ಷನ್ನ ಇಂಡಿಕೇಟ್ ಮಾಡುತ್ತೆ. ಸೊ 32ಗೆ ಆಪ್ಷನ್ ಬಂದು 4. ಓಕೆನಾ. 33ನೇ ಪ್ರಶ್ನೆಗೆ ಹೋಗೋಣ. 33ನೇ ಪ್ರಶ್ನೆ ಬಂದು ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು ಆ್ಯಂಡ್ ಆನ್ಸರ್ ಕೀಯಲ್ಲೂ ಕೂಡ 2 and 4 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಕೊಡಬೇಕಾದ್ರೆ ಎಕ್ಸಾಮಿನರ್ ಮಾಡಿರುವಂಥ ತಪ್ಪಿದು. ಕೆಲವು ಕಡೆ ಏಪ್ರಿಲಲ್ಲೇ ಶುರು ಆಗುತ್ತೆ ಸೋಯಿಂಗು. ಒಂದು ನಿಮಿಷ. ಖರೀಫ್ ಸೀಸನ್ ಕೆಲವು ಕಡೆ ಏಪ್ರಿಲಲ್ಲೇ ಶುರು ಆಗುತ್ತೆ, ಕೆಲವು ಕಡೆ ಜೂನ್ ಗಂಟ ಕಾಯಬೇಕಾಗುತ್ತೆ. ಸೊ ಬಟ್ ಎಂಡ್ ಆಗೋದು ಸೆಪ್ಟೆಂಬರ್ನಲ್ಲಿ ಖಾರಿಫ್ ಸೀಸನ್ಗೆ. ಸೊ 2 and 4 ಎರಡೂ ಕೂಡ ಆನ್ಸರ್ ಆಗುತ್ತೆ. ಓಕೆನಾ. ಖಾರಿಫ್ ಅಂದರೆ ಮಳೆಗಾಲ, ರಾಬಿ ಅಂತ ಹೇಳಿದರೆ ವಿಂಟರ್ ಸೀಸನ್ನಲ್ಲಿ ಬೆಳೆಯಲಾಗುವಂಥ ಬೆಳೆಗಳಿಗೆ ರಾಬಿ ಕ್ರಾಪ್ಸ್ ಅಂತಾರೆ. ಮತ್ತು ಝೈದ್ ಕ್ರಾಪ್ಸ್ ಅಂತ ಕೂಡ ಕರೀತಾರೆ ಅಥವಾ ಸಮ್ಮರ್ ಕ್ರಾಪ್ಸ್, ಬೇಸಿಗೆ ಕಾಲದಲ್ಲಿ ಬೆಳೆಯುವಂಥದ್ದು. ಓಕೆನಾ. ಸೊ ಖರೀಫ್ ಸೀಸನ್ ಕರ್ನಾಟಕದಲ್ಲಿ ಏಪ್ರಿಲ್ ಟು ಸೆಪ್ಟೆಂಬರ್ ಅಥವಾ ಜೂನ್ ಟು ಸೆಪ್ಟೆಂಬರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ 33ಗೆ ಅಫಿಷಿಯಲ್ ಆನ್ಸರ್ ಕೀ ಕೂಡ 2 and 4 ಅಂತ ಕೊಟ್ಟಿದ್ದಾರೆ. ಓಕೆ. ಫೈನ್. 34ನೇ ಪ್ರಶ್ನೆಗೆ ಹೋಗೋಣ. ಇದು ಕರೆಂಟ್ ಅಫೇರ್ಸ್ನಲ್ಲಿ ಇದ್ದಂಥದ್ದು. 2018ರಲ್ಲಿ 6ನೇ ಪೇ ಕಮಿಷನನ್ನು ಸೆಟಪ್ ಮಾಡಿದಾಗ ಶ್ರೀ MR ಶ್ರೀನಿವಾಸ ಮೂರ್ತಿಗಳನ್ನು ಅಧ್ಯಕ್ಷರನ್ನಾಗಿ ಚೇರ್ಮನ್ ಆಗಿ ಆಯ್ಕೆ ಮಾಡಲಾಗಿತ್ತು. ಓಕೆನಾ. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ನು. ಆ್ಯಂಡ್ 35ನೇ ಪ್ರಶ್ನೆಗೆ ಹೋಗೋಣ. ಇದು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್, ಕೃಷ್ಣಾ ಮೇಲ್ದಂಡೆ ಪ್ರಾಜೆಕ್ಟ್ ಏನಿದೆ ಅದರ ಕುರಿತಾಗಿರುವಂಥ ಪ್ರಶ್ನೆ. ಇಲ್ಲಿ ಯಾವ ಡಿಸ್ಟ್ರಿಕ್ಟ್ಗಳಿಗೆ ಇಲ್ಲಿ ನೀರನ್ನು ಕೊಡಲಾಗುತ್ತೆ ಅಂತ ಕೇಳಲಾಗಿತ್ತು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಬಿಜಾಪುರ, ಗುಲ್ಬರ್ಗ ಮತ್ತು ರಾಯಚೂರು 4ನೇ ಆಪ್ಷನ್ನು. ಅಪ್ಪರ್ ಕೃಷ್ಣಾ ನದಿ ಹರಿಯುತ್ತಲ್ವ, ಅದರಲ್ಲಿ ಅದರ ಟ್ರಿಬ್ಯೂಟರೀಸ್ ಏನಿದೆ, ಮಲಪ್ರಭಾ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು, ಭೀಮಾ ಆಗಿರ್ಬೋದು, ತುಂಗಭದ್ರಾ, ದೋಣಿ ಇತ್ಯಾದಿ ನದಿಗಳೇನಿದ್ದಾವೆ ಇವುಗಳಿಂದ ಅಲ್ಲಿ ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯನ ಕಟ್ಟಲಾಗಿದೆ. ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯಗಳು ಕೃಷ್ಣಾ ನದಿಯನ್ನು ಉಪಯೋಗಿಸ್ಕೊಳ್ಳಿಕ್ಕಾಗಿ ಕಟ್ಟಲಾಗಿದೆ. ಸೊ ಈ ಜಲಾಶಯಗಳ ನೀರು ಯಾವ ಯಾವ ಡಿಸ್ಟ್ರಿಕ್ಗಳಿಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಕೇಳಲಾಗಿತ್ತು. ನೀರನ್ನು ಪಡ್ಕೊಳ್ತವೆ ಅಂಥೇಳಿ ಬಿಜಾಪುರ ಆಗಿರ್ಬೋದು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಾಗಲಕೋಟೆ ಎಲ್ಲ ಡಿಸ್ಟ್ರಿಕ್ಗಳು ಕೂಡ ನೀರನ್ನು ಪಡೆದುಕೊಳ್ತವೆ. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿರೋದ್ರಲ್ಲಿ ಬಿಜಾಪುರ, ಗುಲ್ಬರ್ಗ ಮತ್ತು ರಾಯಚೂರು ಮೂರು ಕೂಡ ನೀರನ್ನು ಪಡೆದುಕೊಳ್ಳುತ್ತೆ. ಸೊ ಆಪ್ಷನ್ 4 ಸರಿಯಾದ ಉತ್ತರ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. 36ನೇ ಪ್ರಶ್ನೆ. ಪ್ರೋಗ್ರಾಮ್ ವಿಚ್ ಪ್ರೊವೈಡ್ಸ್ ಎಲೆಕ್ಟ್ರಿಸಿಟಿ ಟು SC/ST ಪೀಪಲ್ ಹೂ ಆರ್ ಬಿಲೋ ಪಾವರ್ಟಿ ಲೈನ್ ಇನ್ ಕರ್ನಾಟಕ ಇಸ್ ಭಾಗ್ಯಜ್ಯೋತಿ ಯೋಜನೆ. ಸೊ ಸರ್ಕಾರ ಹೊಸದಾಗಿ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡಿದಾಗ ಆ ಕಾರ್ಯಕ್ರಮಗಳ ಕುರಿತಾಗಿ ತಿಳ್ಕೊಳ್ಳೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಭಾಳ ಇಂಪಾರ್ಟೆಂಟ್. ಈಗ PM ಗರೀಬ್ ಕಲ್ಯಾಣ ಯೋಜನೆ ಆಗಿರ್ಬೋದು, 2 ದಿನ ನಿನ್ನೆ ಮೋದಿಯವರು ಲಾಂಚ್ ಮಾಡಿರೋವಂಥದ್ದು ಗ್ರಾಮೀಣ ಡೆವಲಪ್ಮೆಂಟ್ ಕುರಿತಾಗಿರುವಂಥ ಪ್ರೋಗ್ರಾಮ್ಸ್ ಆಗಿರ್ಬೋದು, ಇವೆಲ್ಲರ ಕುರಿತಾಗಿ ಪ್ರಶ್ನೆಗಳು ಬರ್ತವೆ. ಇದೇ ಪೇಪರ್ನಲ್ಲಿ 2 ಪ್ರಶ್ನೆಗಳು ಪ್ರೋಗ್ರಾಮ್ಸ್ ಕುರಿತಾಗಿ ಇದೆ. ಓಕೆನಾ. ಸೊ ಇದಕ್ಕೆ ಬಂದು ಭಾಗ್ಯಜ್ಯೋತಿ ಸರಿಯಾದ ಉತ್ತರ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇಸ್ ಇಂಪೋಸ್ಡ್ ಬೈ, ಇದು ಸ್ಟೇಟ್ ಗೌರ್ಮೆಂಟ್ ಸರಿಯಾದ ಉತ್ತರ. ಇದಕ್ಕೆ ಡೈರೆಕ್ಟ್ ಕ್ವಶನ್ ಅದು. 38ನೇದು. ಇಲ್ಲಿ ಹೆಚ್ಚೇನು ತಿಳ್ಕೊಳ್ಳೋವಂಥದ್ದಿರಲಿಲ್ಲ. ಕ್ಯಾಲರಿ ರಿಕ್ವೈರ್ಮೆಂಟ್ ಇನ್ ರೂರಲ್ ಏರಿಯಾಸ್ ಇಸ್ ಮೋರ್ ದೆನ್ ಇನ್ ಅರ್ಬನ್ ಏರಿಯಾಸ್. ಯಾಕೆಂದರೆ ಕ್ಯಾಲರಿ ರಿಕ್ವೈರ್ಮೆಂಟ್ ರೂರಲ್ ಏರಿಯಾದಲ್ಲಿ ಯಾಕೆ ಜಾಸ್ತಿ ಇರುತ್ತೆ ಅಂದರೆ ರೂರಲ್ ಪೀಪಲ್ ಹೆಚ್ಚು ಫಿಸಿಕಲ್ ವರ್ಕ್ಗಳನ್ನು
ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಆದ ಕಾರಣ ಕ್ಯಾಲರಿ ರಿಕ್ವೈರ್ಮೆಂಟು ರೂರಲ್ ಏರಿಯಾದಲ್ಲಿ ಅರ್ಬನ್ ಏರಿಯಾಕ್ಕಿಂತ ಜಾಸ್ತಿ ಇರುತ್ತೆ. ಸಿಂಪಲ್ ಪ್ರಶ್ನೆ ಇದು ಕೂಡ. 39ನೇ ಪ್ರಶ್ನೆಗೆ ಹೋಗೋಣ. ಗೋಲ್ಡನ್ ರೆವಲ್ಯೂಷನ್ ವಾಸ್ ಅ ಪೀರಿಯಡ್ ವೆರಿ ಹೈ ಪ್ರೊಡಕ್ಟಿವಿಟಿ ಇನ್. ಸೊ ಗೋಲ್ಡನ್ ರೆವಲ್ಯೂಷನ್ ಬೇಸಿಕಲಿ ಬಂದು ಹಾರ್ಟಿಕಲ್ಚರ್ ಸಂಬಂಧಪಟ್ಟಿರುವಂಥದ್ದು. ಸೊ ಇಂಡಿಯಾದಲ್ಲಿರುವಂಥ ವಿವಿಧ ರೆವಲ್ಯೂಷನ್ಗಳೇನಿದೆ ಅದ್ರಗಳನ್ನೆಲ್ಲ ಬರೆದಿಟ್ಕೊಂಡು ಓದ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳಲ್ಪಡ್ತದೆ. ಪದೇ ಪದೇ ಅದೇ ರೀತಿಯ ಪ್ರಶ್ನೆಗಳು ಕೇಳಲಾಗಿದೆ. ಓಕೆನಾ. ಗ್ರೀನ್ ರೆವಲ್ಯೂಷನ್ ಅಗ್ರಿಕಲ್ಚರ್ ಕುರಿತಾಗಿರ್ಬೋದು, ರೌಂಡ್ ರೆವಲ್ಯೂಷನ್ ಪೊಟ್ಯಾಟೊ ಕುರಿತಾಗಿರ್ಬೋದು, ಪಿಂಕ್ ರೆವಲ್ಯೂಷನ್ ಆಗಿರ್ಬೋದು, ರೆಡ್ ರೆವಲ್ಯೂಷನ್ ಆಗಿರ್ಬೋದು, ಎವರ್ಗ್ರೀನ್ ರೆವಲ್ಯೂಷನ್ ಆಗಿರ್ಬೋದು, ಗ್ರೇ ರೆವಲ್ಯೂಷನ್ ಫರ್ಟಿಲೈಸರ್ ಕುರಿತಾಗಿರುವಂಥದ್ದು. ಇದೇ ರೀತಿ ಬೇರೆ ಬೇರೆ ಬ್ಲೂ ರೆವಲ್ಯೂಷನ್ನು ಅಂದರೆ ಮತ್ಸ್ಯ ವಿಭಾಗಕ್ಕೆ ಕುರಿತಾಗಿರುವಂಥದ್ದು, ಮಿಲ್ಕ್ ರೆವಲ್ಯೂಷನ್ ಅಥವಾ ವೈಟ್ ರೆವಲ್ಯೂಷನ್ ಅಂತ ಏನು ಕರಿತೀವಿ, ವರ್ಗೀಸ್ ಕುರಿಯನ್ ಅವ್ರು ಸ್ಟಾರ್ಟ್ ಮಾಡಿದಂಥದ್ದು. ಸೊ ವಿವಿಧ ರೆವಲ್ಯೂಷನ್ಗಳನ್ನು ಬರೆದಿಟ್ಕೊಂಡು ಓದ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಓಕೆನಾ. ಫೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. 40ನೇ ಪ್ರಶ್ನೆ. ಸೊ ಇದು ಕೂಡ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದ್ದಂಥ ಪ್ರಶ್ನೆ. ಇದಕ್ಕೆ ಎರಡೂ ಕೂಡ ಸರಿಯಾದ ಉತ್ತರ. ರೂರಲ್ ವಿಮೆನ್ ಟು ಡೆಪಾಸಿಟ್ ಇನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಫಾರ್ ರೂರಲ್ ವಿಮೆನ್. ಇದಕ್ಕೂ ಕೂಡ ಅಫಿಷಿಯಲ್ ಆನ್ಸರ್ ಕೀಯಲ್ಲಿ 1 and 2 ಅಂತ ಕೊಟ್ಟಿದ್ದಾರೆ. ಮಹಿಳಾ ಸಮೃದ್ಧಿ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದಂಥ ಒಂದು ಪ್ರೋಗ್ರಾಮ್ ಇದು. ಓಕೆ. ಸೊ ಇದು ನ್ಯೂಸ್ನಲ್ಲಿತ್ತು ಎಕ್ಸಾಮ್ ನಡೆದ ಸಮಯದಲ್ಲಿ. ಆ್ಯಂಡ್ ಇಲ್ಲಿ ಕೆಲವೊಂದು ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಸಂಬಂಧಪಟ್ಟ ಕ್ವಶನ್ಸ್ಗಳನ್ನ ಕೇಳಲಾಗಿದೆ. ಮೋಡೆಮ್ನ ಮೀನಿಂಗ್ ಏನಂತ ಕೇಳಿದ್ದಾರೆ, ಸ್ಟ್ಯಾಂಡ್ಸ್ ಅಕ್ರಾನಿಮ್ನ ಕೇಳಿದ್ದಾರೆ. ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನನ್ನು ಮೋಡೆಮ್ ಅಂತ ಕರೀತಾರೆ. ಮೋಡೆಮ್ ಅಂತ ಹೇಳಿದ್ರೆ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಅಂತ ಹೇಳಿ ಅರ್ಥ. ಸೊ ಈ ಅಕ್ರಾನಿಮ್ಸ್ ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಆಪ್ಟಿಕಲ್ ಫೈಬರ್ ಟ್ರಾನ್ಸ್ಮಿಟ್ ಲೈಟ್ ಸಿಗ್ನಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಬೈ. ಇದು ಕೂಡ ಭಾಳ ಇಂಪಾರ್ಟೆಂಟ್. 42nd ಕ್ವಶನ್ನು. ಆಪ್ಟಿಕಲ್ ಫೈಬರ್ಸ್ ನೀವು ಸೈನ್ಸಲ್ಲಿ ಓದಿದಾಗ ಎಸ್ಪೆಷಲಿ ಲೈಟ್ ಚಾಪ್ಟರ್ ಏನಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. KPSC ಅವರು ಲೈಟ್ ಚಾಪ್ಟರಿಂದ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ಆ್ಯಂಡ್ ಇಲ್ಲಿ ಸರಿಯಾದ ಉತ್ತರ ಬಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 43ನೇ ಪ್ರಶ್ನೆ. ಬಾಡಿ ಟೆಂಪ್ರೇಚರ್ ಆಫ್ 98 ಡಿಗ್ರಿ ಫ್ಯಾರನ್ಹೀಟ್ ಎಕ್ಸ್ಪ್ರೆಸ್ಡ್ ಇನ್ ಡಿಗ್ರಿ ಸೆಲ್ಸಿಯಸ್. ಸೊ ಇದಕ್ಕೆ ಫಾರ್ಮುಲಾ ಇದೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ. ಫ್ಯಾರನ್ಹೀಟನ್ನು ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡೋದಾದರೆ 5/9 ಇಂಟು ಡಿಗ್ರಿ ಫ್ಯಾರನ್ಹೈಟ್ ಮೈನಸ್ 32. ಸೊ ಇದು ಆ್ಯಕ್ಚುಲಿ ಫಾರ್ಮುಲಾ. ಈ ಫಾರ್ಮುಲಾವನ್ನು ಹಾಕಿದರೆ ಆನ್ಸರ್ ಸಿಗುತ್ತೆ 36.6 ಡಿಗ್ರಿ ಸೆಲ್ಸಿಯಸ್. ಓಕೆನಾ. ಫ್ಯಾರನ್ಹೀಟ್ ಕೊಡಲಾಗಿದೆ, ಅದನ್ನು ಸೆಲ್ಸಿಯಸ್ನಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಇದು ಸಿಂಪಲ್ಲಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಫೈನ್. ಸಿಮಿಲರ್ಲಿ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗ ಫ್ಯಾರನ್ಹೈಟಿಗೆ ಕನ್ವರ್ಟ್ ಮಾಡಲಿಕ್ಕೂ ಕೂಡ ಫಾರ್ಮುಲಾ ಇದೆ. 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಸೊ ಈ ಎರಡು ಫಾರ್ಮುಲಾಗಳು ನೆನ್ಪಿಟ್ಕೋಬೇಕು ನೀವು. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. 44ನೇ ಪ್ರಶ್ನೆ. ಸೊ ಇದು ಕರೆಂಟ್ ಅಫೇರ್ಸ್ನಲ್ಲಿ ಬಹಳ ಸುದ್ದಿಯಲ್ಲಿದ್ದಂಥದ್ದು. ಯಾಕಂದರೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಕುರಿತಾಗಿ ಭಾಳ ಚರ್ಚೆ ನಡೀತಿತ್ತು ದೇಶದಿಡೀ. ಸೊ ಪಾಲಿಥೀನ್ ಪ್ಲಾಸ್ಟಿಕ್ ಕವರ್ ಕ್ಯಾನ್ ಬಿ ರಿಸೈಕಲ್ಡ್ ಇಫ್ ದ ಥಿಕ್ನೆಸ್ ಆಫ್ ದ ಬ್ಯಾಗ್ ಈಸ್ 40 ಮೈಕ್ರಾನ್ಗಿಂತ ಜಾಸ್ತಿ ಇದ್ದಾಗ ಪಾಲಿಥೀನ್ ಪ್ಲಾಸ್ಟಿಕ್ಗಳನ್ನು ನಾವು ರಿಸೈಕಲ್ ಮಾಡ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 1. ಓಕೆನಾ. 45ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರೇಡಿಯೇಷನ್ಸ್ ಯೂಸ್ ಫಾರ್ ದ ಐಡೆಂಟಿಫಿಕೇಷನ್ ಆಫ್ ಫೇಕ್ ಕರೆನ್ಸಿ ನೋಟ್ಸ್. ಸೊ ಇದು ಬರೆದಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಇನ್ಫ್ರಾರೆಡ್ ರೇಡಿಯೇಷನ್ ಆಗಲಿ, ಗಾಮಾಸ್, ಎಕ್ಸ್ರೇ, ಇವುಗಳ ಕುರಿತಾಗಿ ಇವುಗಳ ಯೂಸಸ್ ಏನಿದೆ ಅದಷ್ಟನ್ನು ಬರೆದಿಟ್ಕೊಳ್ಳಿ. ಸೈನ್ಸ್ ಆ್ಯಂಡ್ ಟೆಕ್ನಲ್ಲಿ ಬಹಳ ಇಂಪಾರ್ಟೆಂಟ್. ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಬಂದು 45ಗೆ ಆಪ್ಷನ್ 3 ಅಲ್ಟ್ರಾವೈಲೆಟ್ ರೇಡಿಯೇಷನ್ಗಳನ್ನು ಬಳಸಿ ಅದು ಕರೆನ್ಸಿ ಫೇಕ್ ಕರೆನ್ಸಿನ ಇಲ್ಲ ಒರಿಜಿನಲ್ ಕರೆನ್ಸಿನ ಅಂತ ಐಡೆಂಟಿಫೈ ಮಾಡಲಾಗುತ್ತೆ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ. 46ನೇ ಪ್ರಶ್ನೆ. ದ ಡಿವೈಸ್ ಯೂಸ್ಡ್ ಫಾರ್ ಲೊಕೇಟಿಂಗ್ ಸಬ್ಮರ್ಜ್ ಆಬ್ಜೆಕ್ಟ್ಸ್ ಅಂಡರ್ ಸಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸೋನಾರ್. ಸೋನಾರ್ನಲ್ಲಿ ಬೇಸಿಕಲಿ ಸೌಂಡನ್ನು ಯೂಸ್ ಮಾಡಲಾಗುತ್ತೆ, ಧ್ವನಿಯನ್ನು ಯೂಸ್ ಮಾಡಿ ಅಡಿಯಲ್ಲಿ ಇರುವಂಥ ಆಬ್ಜೆಕ್ಟ್ಗಳನ್ನು ಐಡೆಂಟಿಫೈ ಮಾಡಲಾಗುತ್ತೆ. ಲೇಸರ್ ಆಗಿರ್ಬೋದು, ಲೀಡಾರ್ ಆಗಿರ್ಬೋದು, ಎರಡರಲ್ಲಿ ಬೆಳಕನ್ನು ಯೂಸ್ ಮಾಡಲಾಗುತ್ತೆ, ಲೈಟನ್ನು. ಓಕೆನಾ. ರೆಡಾರ್ನಲ್ಲಿ ಬಂದು ರೇಡಿಯೋ ವೇವ್ಸ್ ಯೂಸ್ ಮಾಡ್ತೀವಿ. ಓಕೆ. ಫೈನ್. ಸೋನಾರಲ್ಲಿ ಸೌಂಡ್ ಯೂಸ್ ಮಾಡ್ತಾರೆ, ಅದು ಸಬ್ಮರ್ಜ್ಡ್ ಆಬ್ಜೆಕ್ಟ್ಸ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ. ರೇಡಾರ್ ಬಂದು ಏರಿಯಲ್ಲಲ್ಲಿ ಬರ್ತಿರುವಂಥ ಆಬ್ಜೆಕ್ಟ್ಸ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ರೇಡಿಯೋ ವೇವ್ಸ್ ಮೂಲಕ ಮಾಡಲಾಗುತ್ತೆ. ಲೇಸರಲ್ಲಿ ಲೈಟ್ ಯೂಸ್ ಮಾಡಲಾಗುತ್ತೆ. ಆ್ಯಂಡ್ ಲಿಡಾರಲ್ಲೂ ಕೂಡ, ಲಿಡಾರ್ ಬೇಸಿಕಲಿ ಎಲಿವೇಷನ್ ಅಂದರೆ ಈಗ ಒಂದು ಪ್ರದೇಶ ಇದ್ದರೆ ಅದರಲ್ಲಿ ಏಳು ಬೀಳುಗಳೇನಿರ್ತವೆ ಅದನ್ನು ಮಾರ್ಕ್ ಮಾಡಲಿಕ್ಕೆ ಲಿಡಾರನ್ನು ಬಳಸಲಾಗುತ್ತೆ. ಓಕೆನಾ. ಫೈನ್. 46 ಪ್ರಶ್ನೆಗಳು ಮುಗಿದಿದ್ದಾವೆ. 47ನೇ ಪ್ರಶ್ನೆಗೆ ಹೋಗೋಣ. ಇದು ಸಿಂಪಲ್ ಪ್ರಶ್ನೆ ಆಗಿತ್ತು. ಸಾಯಿಲ್ನಲ್ಲಿ ಕಂಡುಬರುವಂಥ ಆ್ಯಸಿಡ್ ಯಾವುದು ಅಂತ ಕೇಳಿದರು. ಹ್ಯೂಮಿಕ್ ಆ್ಯಸಿಡ್ ಇದಕ್ಕೆ ಸರಿಯಾದ ಉತ್ತರ. ಓಕೆನಾ. 48ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕವರ್ಸ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಏರಿಯಾ ಇನ್ ದ ವರ್ಲ್ಡ್. ವಿಶ್ವದಲ್ಲಿ ಅತಿ ಹೆಚ್ಚು ಫಾರೆಸ್ಟ್ ಏರಿಯಾ ಯಾವ ರೀತಿಯ ಫಾರೆಸ್ಟ್ಗಳಿಂದ ತುಂಬಿದೆ ಅನ್ನೋದು ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಟೆಂಪ್ರೇಟ್ ಕಾನಿಫರಸ್ ಫಾರೆಸ್ಟು.
ಯಾಕೆಂತ ಹೇಳಿದರೆ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ನೀವು ನೋಡಿದ್ರೆ ಲ್ಯಾಂಡ್ ಏರಿಯಾ ತುಂಬ ಜಾಸ್ತಿ ಇದೆ. ಸೈಬೇರಿಯನ್ ಫಾರೆಸ್ಟ್ ಆಗಿರ್ಬೋದು, ಅಲ್ಲಿಂದ ಹಿಡಿದು US ಆಗಿರಲಿ, ಯುರೋಪ್ನಲ್ಲಾಗಿರಲಿ, ಸ್ವೀಡನ್, ನಾರ್ವೆ ಏನಿದೆ ಅಲ್ಲಿ ಟೆಂಪ್ರೇಟ್ ಕಾನಿಫರಸ್ ಫಾರೆಸ್ಟ್ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಹಾಗಾಗಿ ಟೆಂಪ್ರೇಟ್ ಕಾನಿಫರಸ್ ಫಾರೆಸ್ಟು ವಿಶ್ವದಲ್ಲಿ ಅತಿ ಹೆಚ್ಚು ಏರಿಯಾವನ್ನು ಕವರ್ ಮಾಡುತ್ತೆ. ಇಂಡಿಯಾದಲ್ಲಿ ಕೇಳಿದರೆ ಟ್ರಾಪಿಕಲ್ ಮಾನ್ಸೂನ್ ಫಾರೆಸ್ಟ್ ಅಥವಾ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಅಂತ ಏನು ಕರಿತೀವಿ, ಅದು ಹೆಚ್ಚಿನ ಏರಿಯಾನ ಕವರ್ ಮಾಡಿದೆ. ಓಕೆನಾ, ಫೈನ್. 49ನೇ ಪ್ರಶ್ನೆಗೆ ಹೋಗೋಣ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇಸ್ ಮೇಡ್ ಅಪ್ ಆಫ್. CNG ಏನಿದೆ, CNGಯಲ್ಲಿ ಯಾವ ರೀತಿಯ ಗ್ಯಾಸ್ ಇರುತ್ತೆ ಅನ್ನೋದು ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಮೀಥೇನ್. LPGಯಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಇರುತ್ತೆ, ಹೆಚ್ಚಿನ ಅಂಶ ಪ್ರೋಪೇನ್ ಮತ್ತು ಬ್ಯೂಟೇನ್ ಇರುತ್ತೆ. CNGಯಲ್ಲಿ ಮೀಥೇನ್ ಇರುತ್ತೆ. ಓಕೆನಾ, LPGಯಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಇರುತ್ತೆ, CNGಯಲ್ಲಿ ಮೀಥೇನ್ ಇರುತ್ತೆ. ಸೊ ಈ ರೀತಿ ನೀವು ಅನಲೈಸ್ ಮಾಡಬೇಕು. CNG ಕೇಳಿದರೆ ಇನ್ನೊಂದು ಯಾವುದಾದ್ರೂ ಹತ್ತಿರದ್ದು LPG ಕೇಳ್ಬೋದು. ಓಕೆ, LPGಯಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಇರುತ್ತೆ, ಇದನ್ನು ತಿಳ್ಕೊಬೇಕಾಗುತ್ತೆ. ಓಕೆನಾ, ಆ್ಯಂಡ್ ಇವತ್ತಿಗೆ ಈ ಪಾರ್ಟ್ನಲ್ಲಿ 2ನೇ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಇದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ಸ್ ಕಾಂಟ್ರಿಬ್ಯೂಟ್ಸ್ ಮ್ಯಾಕ್ಸಿಮಮ್ ಟು ದ ಅರ್ತ್ ಕ್ರಸ್ಟ್ ಬೈ ವೆಯ್ಟ್. ಸೊ ಇಲ್ಲಿ ಬೇಸಿಕಲಿ 2 ನೀವು ನೆನ್ಪಿಟ್ಕೋಬೇಕು, ಅರ್ತ್ ಕ್ರಸ್ಟ್ ಮತ್ತು ಅರ್ಥಲ್ಲಿ ಯಾವುದು ಎಲಿಮೆಂಟ್ಸ್ ಜಾಸ್ತಿ ಇದೆ ಮತ್ತು ಕ್ರಸ್ಟಲ್ಲಿ ಯಾವ ಎಲಿಮೆಂಟ್ಸ್ ಜಾಸ್ತಿ ಇದೆ ಅನ್ನುವಂಥದ್ದು. ಅರ್ತ್ ವಿಷಯಕ್ಕೆ ಬಂದರೆ ಅರ್ತಿನಲ್ಲಿ ಮ್ಯಾಕ್ಸಿಮಮ್ ಇರುವಂಥದ್ದು IOSM. ಓಕೆನಾ, IOS ಆ್ಯಪಲ್ ಮೊಬೈಲ್. ಸೊ IOSM ಐರನ್ ಜಾಸ್ತಿ ಇರುವಂಥದ್ದು ಅರ್ಥಲ್ಲಿ. ಇಡೀ ಅರ್ಥನ ಕಾಂಪೋಸಿಷನ್ ಅಂತ ತೆಗೆದುಕೊಂಡ್ರೆ, ಭೂಮಿಯ ಸಂಪೂರ್ಣ ಕಾಂಪೋಸಿಷನ್ ಅಂತ ತೆಗೆದುಕೊಂಡ್ರೆ, ಅಂದರೆ ಕೋರ್, ಕ್ರಸ್ಟ್, ಮ್ಯಾಂಟಲ್ 3 ಕಾಂಪೋಸಿಷನ್ ಅಂತ ತೆಗೆದುಕೊಂಡ್ರೆ ಹೆಚ್ಚಿನ ಅಂಶ ಐರನ್ ಇದೆ. ತದನಂತರ 35% ಅಷ್ಟು ಐರನ್ ಇದೆ, ಆಮೇಲೆ ಆಕ್ಸಿಜನ್, ಆಮೇಲೆ ಸಿಲಿಕಾ ಮತ್ತು ಮೆಗ್ನೀಷಿಯಮ್. ಓಕೆನಾ, IOSM ಅಂದರೆ ಆ್ಯಪಲ್ ಮೊಬೈಲ್, ಐಫೋನ್. ಓಕೆ, ಕ್ರಸ್ಟಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಮೇಲ್ಪದರ ಏನಿದೆ, ಭೂಮಿಯ ಮೇಲ್ಪದರ ಕ್ರಸ್ಟ್ ಅಂತ ಏನು ಕರಿತೀವಿ, ಅಲ್ಲಿ ಆಕ್ಸಿಜನ್ ಯಥೇಚ್ಛವಾಗಿರುತ್ತೆ. ತದನಂತರ OSAI ಆಕ್ಸಿಜನ್ ಆದಮೇಲೆ ಸಿಲಿಕಾ, ಆಮೇಲೆ ಅಲ್ಯೂಮಿನಿಯಂ, ಆಮೇಲೆ ಐರನ್. ಓಕೆನಾ, ಕ್ರಸ್ಟ್ನಲ್ಲಿ ಮೊದಲಿಗೆ ಆಕ್ಸಿಜನ್, ಅನಂತರ ಸಿಲಿಕಾ, ಆಮೇಲೆ ಅಲ್ಯೂಮಿನಿಯಂ, ಆಮೇಲೆ ಐರನ್. ಓಕೆ, ಫೈನ್. ಸೊ ಇಲ್ಲಿಗೆ 50 ಪ್ರಶ್ನೆಗಳು ಕಂಪ್ಲೀಟ್ ಆಗಿದೆ. ಇನ್ನೂ 2 ಭಾಗಗಳಲ್ಲಿ ಉಳಿದ 50 ಪ್ರಶ್ನೆಗಳನ್ನು ನಾನು ಕವರ್ ಮಾಡ್ತೇನೆ. ಸೊ ನಾನು ಆಗಲೇ ಹೇಳಿದಂತೆ ನಾವು ಜಾಗ್ರಫಿ ಕ್ವಶನ್ಸ್ಗಳನ್ನು ಕೂಡ ಆ್ಯಡ್ ಮಾಡೋ ಪ್ಲ್ಯಾನಿಂಗಲ್ಲಿದ್ದೇವೆ. ಸೊ ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಇಂಪಾರ್ಟೆಂಟ್. ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗುತ್ತೆ, ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು ಡೈಲಿ ಅಪ್ಡೇಟ್ಸ್ಗಳಿಗಾಗಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಅಗತ್ಯ. ಎಲ್ಲರಿಗೂ ಸ್ಪ್ರೆಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಸೊ ನಮಗೂ ಪ್ರೋತ್ಸಾಹ ಇರುತ್ತೆ ಇನ್ನೂ ಹೆಚ್ಚು ಪರಿಶ್ರಮ ಪಡಲಿಕ್ಕೆ ಈ ನಿಟ್ಟಿನಲ್ಲಿ. ಓಕೆ, ಸೊ ಲೈಕ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದಕ್ಕೆ ಮರಿಬೇಡಿ. ಧನ್ಯವಾದಗಳು.